ಶ್ರೀ ಗುರುಭ್ಯೋ ನಮಃ. ಗುರುಬ್ರಹ್ಮ ಗುರುವಿಷ್ಣು ಗುರುದೇವೋ ಮಹೇಶ್ವರ. ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಹಲವು ಮಾತೇನು ನೀ ನೊಲಿದು ಪಾದವನಿಟ್ಟ, ನೆಲವೇ ಸುಕ್ಷೇತ್ರ ಜಲವೇ ಪಾವನ ತೀರ್ಥ, ಸುಲಭ ಶ್ರೀ ಗುರುವೇ ಕೃಪೆಯಾಗು. ಪ್ರಾತಸ್ಮರಣೀಯರಾದ ಎಲ್ಲ ಪೂಜ್ಯರಲ್ಲಿ, ಅವಧೂತರಲ್ಲಿ, ಶರಣರಲ್ಲಿ, ಸಂತರಲ್ಲಿ, ಸತ್ಪುರುಷರಲ್ಲಿ, ತಂದೆ ತಾಯಿಯ ಸ್ವರೂಪರಾದ ತಮ್ಮೆಲ್ಲರ ಪಾದಾರವಿಂದಗಳಿಗೆ ಕೋಟಿ ಕೋಟಿ ಪ್ರಣಾಮಗಳನ್ನು ಸಲ್ಲಿಸುತ್ತಾ, ಇವತ್ತಿನ ದಿವಸ ಕುಪ್ಪಗಟ್ಟಿಯ ರಂಗರಾವ್ ಮಹಾರಾಜರ ಜೀವನ ಚರಿತ್ರೆಯ ಮುಂದುವರಿದ ಭಾಗ, ಎರಡನೇ ಭಾಗವನ್ನು ಇವತ್ತು ನಾವು ಪ್ರಾರಂಭಿಸೋಣ. ಮೊದಲನೇ ಭಾಗದೊಳಗೆ ಅವರ ಜನನ ಎಲ್ಲಿ ಆಯಿತು, ತಂದೆ ತಾಯಿ ಯಾರು, ಅವರ ಹಿನ್ನೆಲೆ ಏನು, ಇದನ್ನೆಲ್ಲ ನಾವು ತಿಳ್ಕೊಂಡಿದ್ವಿ. ಆ ಒಂದನೇ ಭಾಗದೊಳಗೆ ಕೊನೆಯದಲ್ಲಿ ರಂಗರಾವ್ ಮಹಾರಾಜರ ಸ್ನೇಹಿತ ರಂಗರಾವ್ ಮಹಾರಾಜರು ಬಂದಾರಂಥೇಳಿ ಅವರನ್ನು ಭೇಟಿ ಮಾಡಿಸ್ಲಿಕ್ಕೆ ಕರ್ಕೊಂಡು ಹೋಗಿರ್ತಾನೆ. ಆವಾಗ ಕುದುರೆ ಸಾಲೋಡಿಗೆ ಒಳಗೆ ಸತ್ಸಂಗ ನಡೆಯುವಂಥ ಸಂದರ್ಭದಲ್ಲಿ ರಂಗರಾವ್ ಮಹಾರಾಜರು ಏನು ಅಲ್ಲಿ ರಾಮಚಂದ್ರ ಮಹಾರಾಜರನ್ನು ಭೇಟಿಯಾಗುವಂಥ ಪ್ರಸಂಗ ಇತ್ತು. ರಾಮಚಂದ್ರ ಮಹಾರಾಜರು ನೋಡ್ರಿ, ಹೊರತಿಯ ರಾಮಚಂದ್ರ ಮಹಾರಾಜರು ಹೆಂಗಾದರೂ ಮಾಡಿ ಈ ರಂಗನಾಥನನ್ನು ಕರ್ಕೊಂಡು ನೀನು ಬರಬೇಕಪ್ಪ ಅಂಥೇಳಿ ಈ ರಂಗನಾಥನ ಸ್ನೇಹಿತನಾದ ಮಲ್ಹಾರಿಗೆ ಹೇಳಿರ್ತಾರೆ. ಮಲ್ಹಾರಿ ಆಯಿತು ಅಂಥೇಳಿ ಈ ರಂಗನಾಥನನ್ನು ಕರ್ಕೊಂಡು ಬಂದು ಏನು ಮಾಡಿರ್ತಾನಂದ, ಅವ್ರೇನು ಒಂದು ಕೊಠಡಿಯೊಳಗೆ ಕುಂತಿರ್ತಾರ, ರಾಮಚಂದ್ರ ಮಹಾರಾಜರು ಕೊಠಡಿಯೊಳಗೆ ಕುಂತಿರ್ತಾರ. ಆ ಕೊಠಡಿಯ ಬಾಗಲ ತೆಗೆದು ಒಳಗೆ ನುಗ್ಗಿಸಿ ಇವು ಹೊರಗಿಂದ ಬಾಗಲ ಹಿಕ್ಕೊಂಡ್ಬಿಡ್ತಾನೆ. ಯಾರು? ಸ್ನೇಹಿತ ಮಲ್ಹಾರಿ. ಮಲ್ಹಾರಿಗೆ ಹೊರಗೆ ಚಿಂತೆ. ಮೊದಲ ಇವ ದೈವ, ಆಧ್ಯಾತ್ಮ, ದೇವರು ಇಂಥದನ್ನೆಲ್ಲ ಭಾಳ ನಂಬಲಿಕ್ಕೆ ಹೋಗಾಮಲ್ಲ. ಅದರೊಳಗೆ ಸಾಧು ಸಂತರನ್ನೆಲ್ಲ ಕಂಡ್ರೆ ಭಾಳ ಸಿಟ್ಟಿಗೆ ಬರಾವ. ಈಗ ನಾನು ಇಂಥ ಕೆಲಸ ಮಾಡೀನಿ ಹಂಗೆ ಅಂಥೇಳಿ ಹೊರಗೆ ಮಲ್ಹಾರಿ ವಿಚಾರ ಮಾಡವ. ಒಳಗೆ ಏನು ನಡೀತು ಅಂತಂದ್ರೆ ಘಟನೆ, ಯಾವಾಗ ಈ ರಂಗನಾಥ ಹೋಗಿ ರಂಗರಾವ ಹೋಗಿ ರಾಮಚಂದ್ರ ಮಹಾರಾಜರ ಮುಂದೆ ನಿಂತನೋ, ಇವನು ಮೈಯ ಫುಲ್ ಬೆವತು ಬಿಡ್ತಿಯಲ್ಲ. ಮೈಯಿಂದ ಬೆವರ್ಲಿಕ್ಕೆ ಶುರು ಆಯಿತು. ಕೈಕಾಲೆಲ್ಲ ತರ 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 ನಡಗಲಿಕ್ಕೆ ಇತ್ತು. ಯಾಕಂದ್ರೆ ಎದುರಿಗೆ ಕುಂತಹ ಗುರುವಿನ ದರ್ಶನ ಮಾಡಿದ ಕೂಡಲೇ ಇವು ರಂಗನಾಥಗ ಒಂದು ರೀತಿ ಮೈಯಲ್ಲಿ ಮಿಂಚಿನ ಸಂಚಾರ ಆದಂಗಾಯ್ತು. ಏನು ಮುಂದಿನ ನಡೆ ಏನು, ಮುಂದಿನ ವಿಚಾರ ಏನು ಅಂತ ಹೇಳಿ ಅವನ ತಲೆಯೊಳಗೆ ಏನೂ ತೋಚಲಿಲ್ಲ. ಅವ ದಿಗ್ಭ್ರಮೆಗೊಂಡಂತೆ, ಆಶ್ಚರ್ಯಚಕಿತಗೊಂಡಂತೆ ಸುಮ್ಮನೆ ನಿಂತುಬಿಟ್ಟ. ಸುಮ್ಮನೆ ನಿಂತ ರಾಮಚಂದ್ರ ಮಹಾರಾಜರು ಈ ರಂಗನಾಥನನ್ನ ಕೂಗಿದ್ರು. ಬಾರೋ ಕಂದ, ಇಲ್ಲಿ ಬಾ ರಂಗಣ್ಣ, ಬಾ ಇಲ್ಲಿ ಅಂತ ಕರೆದ್ರು. ಈ ರಂಗಣ್ಣ ಹೋಗಿ ರಾಮಚಂದ್ರ ಮಹಾರಾಜರ ಮುಂದೆ ಕುಂತ ಹೆಂಗೆ ಸ್ವಾಮಿ ವಿವೇಕಾನಂದರು ರಾಮಕೃಷ್ಣ ಪರಮಹಂಸರ ಮುಂದೆ ಕುಂತಾಗ ಆಗಿರುವಂತಹ ಅನುಭವ ಇತ್ತಲ್ಲ, ಅದೇ ರೀತಿಯ ಅನುಭವ ಈ ರಂಗಣ್ಣನಿಗೆ. ಯಾವಾಗ ವಿವೇಕಾನಂದನನ್ನ ನೋಡಿದ ಕೂಡಲೇ ರಾಮಕೃಷ್ಣ ಪರಮಹಂಸರಿಗೆ ಸಂತಸ ಆಗಿತ್ತೋ, ಅದೇ ಸಂತಸದ ಭಾವ ರಾಮಚಂದ್ರ ಮಹಾರಾಜರಿಗೆ. ನೋಡ್ರಿ, ಅದೇನು ಗುರು ಶಿಷ್ಯರ ಸಂಬಂಧ, ಅಷ್ಟು ಅದ್ಭುತ ಸಂಬಂಧ ಇತ್ತದು. ಗುರುಗಳು ಆ ರಂಗಣ್ಣನನ್ನ ಕರೆದು ಅವನ ತಲೆ ಮ್ಯಾಗ, ಬೆನ್ನ ಮ್ಯಾಗ ಕೈ ಆಡಿಸ್ರು. ಯಾಕಪ್ಪ ಭಾಳ, ಯಾಕೆ ಬರವಾಲಿ, ಯಾಕೆ ನಿನಗೆ ಸತ್ಸಂಗ ಅಂದ್ರೆ ಬ್ಯಾಡಾಗೈತೇನು ಅಂದ್ರೆ. ಇವಂದು ಬಾಯಿಂದ ಒಂದು ಮಾತು ಬರ್ತಾ ಇಲ್ಲ. ಯಾಕಂದ್ರೆ ಫುಲ್ ಬೆವ್ ತೊಗೊಂಡು ಬಿಟ್ಟ ನೀವು.
ಆವಾಗ ರಾಮಚಂದ್ರ ಮಹಾರಾಜರು ಅಂದ್ರು, ಎಲ್ಲ ಗುರುವಿನಂತೆ ನೀನು ತಿಳಿದುಕೊಂಡಿರುವ ಏನು ಇವು ತಿಳ್ಕೊಂಡಿದ್ದಲ್ಲ ರಂಗಣ್ಣ, ಎಲ್ಲ ಗುರುಗಳು ಭಾಳ ಮಠಕ್ಕೆ ಆಸ್ತಿ ಮಾಡ್ಕೊತಾರ, ರೊಕ್ಕ ಮಾಡ್ಕೊತಾರ, ಆರಾಮ್ ಇರ್ತಾರ ಅಂಥೇಳಿ ಏನು ರಂಗಣ್ಣ ತಿಳ್ಕೊಂಡಿದ್ದ. ಅದಕ್ಕೆ ರಾಮಚಂದ್ರ ಮಹಾರಾಜರು ಅಂದರು, ಏನು ನೀ ತಿಳ್ಕೊಂಡಿಯಲ್ಪ, ಹಂಗೆ ಎಲ್ಲ ಗುರುಗಳು ಸಂತರು ಇರೋದಿಲ್ಲೋ, ಎಲ್ಲರೂ ಹಂಗೆ ಇರೋದಿಲ್ಲ. ಆದ್ರೆ ಯಾರು ಹಂಗಿರ್ತಾರಲ್ಲ ಅವ್ರನ್ನ ನೋಡಿದ ಕೂಡಲೇ ಗೊತ್ತಾಕೈತಿ ಇವ್ರು ಇಂಥವ್ರು ಅದಾರ ಅಂಥೇಳಿ. ನಿನಗೂ ಅನಿಸ್ತಿರ್ಬೋದು, ನನ್ನನ್ನೊಮ್ಮೆ ಚಂದಂಗೆ ನೋಡು, ನಾನು ಅದೇ ರೀತಿ ಅನಿಸ್ತನೋ ಹೆಂಗೋ ಒಂದು ಸ್ವಲ್ಪ ನೋಡು ಅಂತಂದಾಗ ಭಾಳ ದಿಟ್ಟಿಸಿ ರಂಗಣ್ಣ ರಾಮಚಂದ್ರ ಮಹಾರಾಜರನ್ನು ನೋಡಿದ. ಅದೇನು ಒಂದು ರೀತಿ ಈ ಶಿವಾಜಿ ಮಹಾರಾಜರಿಗೆ ಅವರ ಗುರುಗಳಾದಂತಹ ಅವ್ರು ಹೆಂಗೆ ಮಹಾರಾಜರು ದರ್ಶನ ಕೊಟ್ಟಿದ್ರು, ಸಮರ್ಥ ರಾಮದಾಸರು ಹೆಂಗೆ ದರ್ಶನ ಕೊಟ್ಟಿದ್ರು, ಆ ರೀತಿ ಈ ರಂಗಣ್ಣನಿಗೆ ಭಾಸ ಆಯಿತು. ನಾ ಏನು ನೋಡ್ತಾ ಇದ್ದೀನಿ, ಹರಿಯ ಸ್ವರೂಪನ ಇದ್ದಂಗೆ ಕಾಣ್ಲಿಕ್ಕತ್ತದಲ್ಲ, ಏನ ಮುಖದೊಳಗೆ ಕಾಂತಿ, ಆ ಕಣ್ಣಲ್ಲಿ ಕಾಂತಿ, ದೇಹದಿಂದ ಒಂದು ಪಾಸಿಟಿವ್ ಎನರ್ಜಿ ಬರ್ತಾ ಇದೆ. ಅಷ್ಟು ಅದನ್ನು ಆ ರಂಗಣ್ಣ ಏನು ಮಾಡ್ತಿದ್ದ ಅಂತಂದ್ರೆ ಅದನ್ನ ಫೀಲ್ ಮಾಡ್ತಿದ್ದ, ಅನುಭವಿಸ್ತಿದ್ದ. ಅವರ ದೇಹದಿಂದ ಬರುವಂತಹ ಏನು ಧನಾತ್ಮಕ ಶಕ್ತಿ ಇತ್ತು, ಆ ಧನಾತ್ಮಕ ಶಕ್ತಿಯನ್ನೆಲ್ಲ ಆ ರಂಗಣ್ಣ ಅದನ್ನು ಅನುಭವಿಸ್ತೊಡಗಿದ. ಏನೋ ಒಂದು ರೀತಿಯ ಶಾಂತಿಯ ಅನುಭವ, ಏನೋ ತಾಯಿ ಹತ್ರ ಮಗು ಬಂದಾಗ ಏನ ಪ್ರೀತಿಯ ಒಂದು ಅನುಭವ ಸೆಳೆತ ಇರ್ತೈತೆ ನೋಡ್ರಿ, ಅದನ್ನು ಮಗು ಮಾತ್ರ ಅನುಭವಿಸ್ಲಿಕ್ಕೆ ಸಾಧ್ಯ. ಒಂದು ಮಗು ತಾಯಿ ಹತ್ರ ಹೋದಾಗ ಆ ತಾಯಿಯ ಪ್ರೀತಿಯ ಏನೋ ಒಂದು ಸೆಳೆತ ಇರ್ತೈತಿ, ಅದನ್ನು ಮಗು ಮಾತ್ರ ಅನುಭವಿಸ್ಲಿಕ್ಕೆ ಸಾಧ್ಯ. ಅಂತಹ ಸೆಳೆತ ರಂಗಣ್ಣನಿಗಾಯ್ತು. ನಾನು ನನ್ನ ತಾಯಿ ಹತ್ರ ಬಂದಿದ್ದೀನೋ ಹೆಂಗೋ, ಅಥವಾ ಪರಮಾತ್ಮನ ಹತ್ತಿಗೆ ನಾನು ಬನ್ನೋ ಹೆಂಗೋ, ಇಂತಹ ಅದ್ಭುತವಾದಂತಹ ಇದು ವಾತಾವರಣ ಇದೆ, ಹೆಂಗಿದು ಅಂಥೇಳಿ ರಂಗಣ್ಣನು ಅದನ್ನು ಏನು ಮಾಡ್ತಿದ್ದ ಅಂದ್ರೆ ಆ ಸನ್ನಿವೇಶವನ್ನು ಅನುಭವಿಸ್ತಿದ್ದ. ಯಾವ ವಿಶ್ವವಿದ್ಯಾನಿಲಯಗಳು ನೀಡದಂತಹ ಶಿಕ್ಷಣವನ್ನು ಒಂದು ಅನುಭವ ನೀಡ್ತದೆ. ಅನುಭವ ನೀಡಿರುವಂತಹ ಏನು ಶಿಕ್ಷಣ ಐತಲ್ಲ, ಅದಕ್ಕಿಂತ ದೊಡ್ಡ ಶಿಕ್ಷಣ ಮತ್ತೊಂದಿಲ್ಲ. ಪ್ರತಿಯೊಂದು ಕ್ಷಣವನ್ನು ನಾವು ಅನುಭವಿಸಬೇಕು, ಆಸ್ವಾದನೆ ಮಾಡಬೇಕು. ಆ ಸನ್ನಿವೇಶವನ್ನು ರಂಗಣ್ಣ ಭಾಳ ಚಂದ ಅದನ್ನು ಉಪಯೋಗಿಸ್ಕೊಂಡ. ಎಲ್ಲ ವಿಚಾರಧಾರೆಗಳನ್ನು ರಾಮಚಂದ್ರ ಮಹಾರಾಜರು ಎಳೆಯಾಗಿ ಸ್ವಲ್ಪ ಬಿಡಿಬಿಡಿಯಾಗಿ ಅವಂಗ ತತ್ವ ಬೋಧನೆಯನ್ನು ಮಾಡ್ರಿ. ನೋಡ್ರಿ, ಒಮ್ಮೆ ತತ್ವ ಬೋಧನೆಯನ್ನು ಒಂದೇ ದಿವಸ ತುಂಬಲಿಕ್ಕೆ ಆಗುವುದಿಲ್ಲ. ಸ್ವಲ್ಪ ಅವಂಗ ಕೆಲವೊಂದಿಷ್ಟು ವಿಚಾರಗಳನ್ನು ಏನು ಹೇಳಿದರು, ಹೇಳಿದ ನಂತರ ನಾಳೆಯಿಂದ ಸತ್ಸಂಗಕ್ಕೆ ಬಾಪ ಅಂಥೇಳಿ ಅವನ ಬೆನ್ನ ಮ್ಯಾಗೆಲ್ಲ ಕೈಯಾಡಿಸು. ಬೆನ್ನ ಮ್ಯಾಗ ಕೈಯಾಡ್ಸೋದ್ ಮುಂದೆ ಅವಂಗೇನಾಗೋದು, ನಮ್ಮ ತಾಯಿನ ನನಗೆ ಹೇಳಲಿಕ್ಕತ್ತಾಳೋ ಹೆಂಗೋ. ಯಾಕಂದ್ರೆ ಚಿಕ್ಕ ವಯಸ್ಸಿನಲ್ಲೇ ತಾಯಿನ ಕಳ್ಕೊಂಡಿದ್ದ. 11ನೇ ವರ್ಷ ಬರೋದ್ರಾಗಂದ್ರೆ ತಂದೆನೂ ಕಳ್ಕೊಂಡಿದ್ದ. ಚಿಕ್ಕಪ್ಪನ ಆಶ್ರಯದೊಳಗೆ, ಯಲಗುರ್ದನ ಆಶ್ರಯದೊಳಗೆ ಈ ರಂಗಣ್ಣ ಬೆಳೆದಿದ್ದ. ಆ ನಿಜವಾದ ತಾಯಿಯ ಪ್ರೀತಿ, ತಂದೆಯ ಆರೈಕೆ ಅವಂಗ ಅಲ್ಲಿ ಅನುಭವ ಸಿಗ್ತಿತ್ತು ಅಂತ ಅನುಭವಿಸಿದ ಆಯಿತು ಮಹಾರಾಜರು, ನೀವು ಹೇಳ್ದಂಗೆ ಆಗಲಿ, ನಾಳೆ ನಾನು ಸತ್ಸಂಗಕ್ಕೆ ಬರ್ತೀನಿ ಅಂತ ಹೇಳಿ ಆ ಕೋಲಿಯಿಂದ ಎದ್ದು ಹೊರಗೆ ನಿಂತಾನ ಶಿಷ್ಯ. ಯಾರು? ಇವ ಸ್ನೇಹಿತ ಮಲ್ಹಾರಿ ನಿಂತಾನ. ಮಲ್ಹಾರಿ ಒಂದು ರೀತಿ ಚಿಂತಾಕ್ರಾಂತ ಆಗ್ಯಾನ. ಇವು ಒಳಗಿಂದ ಹೊರಗೆ ಬಂದ ಕೂಡಲೇ ಎಲ್ಲರೂ ನಾನು ಹಿಡ್ಕೊಂಡು ಬಡದ್ರೆ ಹೆಂಗೆ, ಬ್ಯಾಡ ಅಂದರು ಇಂಥ ಪ್ರದೇಶಕ್ಕೆ ನಾ ಕರ್ಕೊಂಡು ಬನ್ನಿ ಅವನ. ಮೊದಲ ಇಂಥದ್ದೆಲ್ಲ ಅವಂಗೆ ಆಗಿತ್ತಲ್ಲಾಗಿತ್ತು, ಇನ್ನು ನಾನು ಬಡಿತಾನೋ ಹೆಂಗೋ, ನನ್ನ ಸಂಘ ಬಿಡ್ತಾನೋ ಹೆಂಗೋ, ಏನು ಮಾಡ್ತಾನೋ ಏನೋ ಅಂಥೇಳಿ ಮಲ್ಹಾರಿಗೆ ಒಂದು ರೀತಿ ಚಿಂತೆ. ಅವಾಗ ಏನು ಈ ರಂಗನಾಥ ಹೊರಗೆ ಬಂದ ಬಾಗಿಲ ತೆಗೆದು ಮಲ್ಹಾರಿ ಕೈ ಹಿಡ್ದ. ಸ್ನೇಹಿತ ಮಲ್ಹಾರಿ, ನನಗೆ ಎಂಥ ಅನುಭವ ಮಾಡಿಸ್ಬಿಟ್ಟಿ. ನಿಜವಾದ ಗುರುವಿನ ಅನುಭವ ನನಗೆ ಈಗ ಆಯ್ತಲ್ಲಪ್ಪ, ಈಗಾಯ್ತು. ಭಾಳ ಒಳ್ಳೆ ಕೆಲಸ ಮಾಡಿದೆ ಮಲ್ಹಾರಿ, ನೀನು ಭಾಳ ಒಳ್ಳೆ ಕೆಲಸ ಮಾಡಿದೆ.
ಹಿಂಗನೂ ತಡ ಇಲ್ದ ಅವಾಗ ಮಲ್ಹಾರಿ ನಿಟ್ಟುಸ್ರಿ ಬಿಟ್ಟ, ಯಪ್ಪ ಬದುಕಿತ್ತು ಬಡಜೀವ ಅಂತ ಹೇಳಿ. ನಾ ಹಿಡ್ದ ಸತ್ಸಂಗಕ್ಕೆ ಬರೋಣಪ್ಪ ಅಂಥೇಳಿ ಇಬ್ಬರು ಮಾತಾಡ್ಕೊಂಡ್ರು. ಆಗಲಿ ಸತ್ಸಂಗಕ್ಕೆ ಬರೋಣ ಅಂಥೇಳಿ ಕುದುರೆ ಸಾಲೋಡಿಯೊಳಗೆ ಸತ್ಸಂಗ ನಡೀದಿತ್ತು. ಮರುದಿವ್ಸ ಸತ್ಸಂಗಕ್ಕೆ ಬಂದ. ಎಲ್ಲ ಸತ್ಸಂಗದೊಳಗೆ ಮಹಾರಾಜರು ನೋಡ್ರಿ ಅಭಂಗ ಹಾಡೋದು ಚಾಲು ಇತ್ತು, ದಾಸಬೋಧೆ ಚಾಲು ಇತ್ತು, ಕೀರ್ತನೆಗಳ ಚಾಲು ಇತ್ತು, ಭಜನೆಗಳ ಚಾಲು ಇತ್ತು. ಒಂದೊಂದು ಕೀರ್ತನೆ, ಒಂದೊಂದು ಭಜನೆ ಮತ್ತು ದಾಸಬೋಧ ಏನೈತಲ್ರಿ, ಆ ಗ್ರಂಥದ ಪ್ರತಿಯೊಂದು ಮಾತುಗಳು ಅದನ್ನು ಸರಳೀಕೃತ ಮಾಡೋರು ರಾಮಚಂದ್ರ ಮಹಾರಾಜರು. ಇಷ್ಟ ಆ ರಂಗರಾವ್ ಮಹಾರಾಜರಿಗೆ, ಆ ರಂಗಣ್ಣನಿಗೆ, ರಂಗನಾಥನಿಗೆ ಅದು ಮನಸ್ಸಿನ ಮ್ಯಾಗ ಮುಟ್ಟುತ್ತಿತ್ತು. ಪ್ರತಿಯೊಂದು ಮಾತು ಮನಸ್ಸಿನಾಗ ಮುಟ್ಟುತ್ತಿತ್ತು. ಈಗೂ ಸಾಕಷ್ಟು ಜನ ಪ್ರವಚನ ಪುರಾಣ ಕೇಳಕ್ಕೆ ಹೋಗ್ತಾರೆ. ಅದು ಹೆಂಗಾತಂದ್ರೆ ಒಂದು ತಾಸು ಪ್ರವಚನ ಇತ್ತಂದ್ರೆ ಅದ್ರೊಳಗೆ ಒಂದು 10 ನಿಮಿಷ ಅಷ್ಟೇ ನಮ್ಮ ತಲೆಯಾಗ ಹೋಗಿರ್ತೈತಿ. ಉಳ್ಕಿದ್ದೆಲ್ಲ ಆ ಕಡೆ ಯಾರು ಕುಂತಾರೋ, ಈ ಕಡೆ ಯಾರು ಕುಂತಾರೋ, ಊಟಕ್ಕೆ ಯಾವಾಗ ಬಿಡ್ತೈತಿ, ಮೊಬೈಲ್ ಫೋನ್ ಬಂದೈತೋ ಹೆಂಗೋ, ಮತ್ತೊಂದು ಏನೋ ಮಾಡ್ಕೊಂತ ಬೇರೆ ಇದ್ರೊಳಗೆ ಲಕ್ಷ್ಯ ಇರ್ತದೆ. ಆದರೆ ಈ ರಂಗಣ್ಣಿಗೆ ಹಂಗಲ್ಲ. ಆ ರಾಮಚಂದ್ರ ಮಹಾರಾಜರ ಬಾಯಿಂದ ಏನು ಬರ್ತೈತೆ ಅನ್ನೋದನ್ನ ಪ್ರತಿಯೊಂದೂ ಇವು ಆಲ್ಸೋದ್ರ ಜೊತೆ ಆ ರಾಮಚಂದ್ರ ಮಹಾರಾಜರನ್ನೇ ತನ್ನಲ್ಲಿ ಆವಾಹನೆ ಮಾಡ್ಕೊಂಡಂಗೆ ಮಾಡ್ಕೊಳವ. ಅಷ್ಟು ಅವರನ್ನು ಅನುಭವಿಸವ, ಅಷ್ಟು ಹತ್ತಿರದಿಂದ ಅವರನ್ನು ಅನುಭವಿಸವ. ಇದನ್ನು ಯಾರು ನೋಡ್ತಿದ್ರು ಅಂತಂದ್ರೆ ರಾಮಚಂದ್ರ ಮಹಾರಾಜರು ನೋಡ್ರಿ. ಅವರು ಸತ್ಸಂಗ ಮಾಡೋರು, ಅದನ್ನೆಲ್ಲ ನೋಡೋರು, ಭಜನೆ ಮಾಡೋರು, ಎಲ್ಲದರ ಪಾಲ್ಗೊಳ್ಳೋರು. ಆದ್ರೆ ಅವ್ರದ್ದೊಂದು ಲಕ್ಷ್ಯ ಯಾರ ಕಡೆ ಇರ್ತಿತ್ತು ಅಂತಂದ್ರೆ ಈ ರಂಗಣ್ಣನ ಕಡೆ ಇರ್ತಿತ್ತು. ಇವನಲ್ಲಿ ಏನು ಬದಲಾವಣೆ ಆಗ್ಲಿಕ್ಕತ್ತೈತೇನೋ ಅಂತ ನೋಡೋರು. 1-2-3 ದಿವಸ ಸತ್ಸಂಗ ನಡೆದಿತ್ತು. ಸತ್ಸಂಗ ಕಾರ್ಯಕ್ಕೆ ಇವ್ ಹೋಗೋದು ವಿಚಾರ ಏನು ದತ್ತು ತಗೊಂಡಿದ್ದಲ್ರಿ ಇವ್ರ ಚಿಕ್ಕಪ್ಪ ಯಲಗುರ್ದ, ಇವನ ಕಿವಿ ಮ್ಯಾಕ್ ಬಿತ್ತು. ಏನು ರಂಗಣ್ಣ ಸತ್ಸಂಗಕ್ಕೆ ಹೊಂಟಾನತ್ತ ಅಂಥೇಳಿ ಯಾರೋ ಅಂದರು. ಕೆಂಡಾಮಂಡಲ ಆಗಿಬಿಟ್ಟ. ಯಲಗುರ್ದ ಕೆಂಡಾಮಂಡಲ ಅದ. ಬರಲಿ ಆ ಮಗ, ಅಲ್ಲಿ ಯಾರ್ದೋ ಮನಿ ಹಾಳು ಮಾಡ್ಲಿಕ್ಕೆ ಅವ್ರು ಬಂದಾರು ಅಂತ ಮನಿಹಾಳ್ರ ಜೋಡಿ ಕೂಡಿ ಇವ್ ಸತ್ಸಂಗಕ್ಕೆ ಹೋತಾನತ್ತ. ಇವಂಗೆ ಬೇರೆ ಕೆಲಸ ಇಲ್ಲ ಏನು? ಮನೆಯೊಳಗೆ ಎಷ್ಟು ಕೆಲಸ ಬಿದ್ದಾವ, ಹೊಲದ ಕೆಲಸ ಅದ. ನಾನು ಆ ಕಡೆ ಬೇರೆ ಕೆಲಸಕ್ಕೆ ಹೋದ್ರೆ ಇಲ್ಲೆಲ್ಲ ಕೆಲಸ ಮಾಡೋರು ಯಾರು? ಇದನ್ನೆಲ್ಲ ಬಿಟ್ಟು ಆ ಮನಿ ಮುರುಕರ ಜೋಡಿ ಹೋಗಿ ಸತ್ಸಂಗ ಮಾಡ್ತಾನತ್ತ ಇವ. ಸತ್ಸಂಗ ಬರಲಿ ಅವ ಮನೆಗೆ ಅಂಥೇಳಿ ಭಾಳ ಸಿಟ್ಟಿನ ಅವತಾರವನ್ನು ತಾಳಿ ಯಲಗುರ್ದರು ಕುಂತಿದ್ರು. ರಂಗಣ್ಣ ಪಾಪ ಮನೆಗೆ ಹೋದ. ಮನೆಗೆ ಹೋದ ನಂತರ ಏನು ಕ್ರೋಧಾಗ್ನಿ ಯಲಗುರ್ದಂತು. ಎಲ್ಲ ಸಿಟ್ಟಿನಿಂದ ರಂಗಣ್ಣಗೆ ಬಡಿದು ಹೊಡೆದು ಬೈಯೋದು ಇದು ಎಲ್ಲ ಮಾಡಿ, ಊಟ ಮಾಡಬೇಡ ಮಗನ, ನೀ ಮನೆ ಬಿಟ್ಟು ಹೋಗು ನೀನ್ನ ಅಂಥೇಳಿ ಹಿಂಗೆಲ್ಲ ಗದರಿಸಿದ್ರು. ಅಂಥವ್ರ ಜೋಡಿ ಕೂಡಕ್ಕೆ ಹೋಗ್ಬೇಡ, ನೀ ಹಾಳಾತಿ, ನೀನು ಕುಲಕರ್ಣಿಕೆ ಮಾಡ್ಕೊಂಡು ಇರುವಂಥದ್ದು ಬಿಟ್ಟು ಇದೆಲ್ಲ ಯಾಕೆ ಬೇಕಾಗಿತ್ತು ನಿನಗೆ? ಯಾಕೆ ಸತ್ಸಂಗ ಬೇಕು ನಿನಗೆ? ಏನು ಸತ್ಸಾವಧಿ ಸತ್ಸಂಗದಿಂದ ನೀನು ಅಂಥೇಳಿ ಎಲ್ಲ ಬೈಲಿಕ್ಕತ್ರು. ಇಷ್ಟೆಲ್ಲ ಬೈದರು. ಆ ಮಗ ಒಂದರೆ ಮಾತಾಡ್ಬೇಕಲ್ರಿ, ಮಾತಾಡ್ಬೇಕೇನು? ಒಂದೂ ಮಾತಾಡಲಿಲ್ಲ. ಇಷ್ಟೆಲ್ಲ ಮಾಡೋ ಸಂದರ್ಭದೊಳಗೆ ರಾಮಚಂದ್ರ ಮಹಾರಾಜರನ್ನ ನೆನೆಸಾವ ಈ ರಂಗಣ್ಣ. ಅದು ನೆನೆಸುವಂತ ಶಾಂತ ಸ್ವರೂಪದಿಂದಿರವ, ಮುಖದಲ್ಲಿ ಸ್ವಲ್ಪ ಮಂದಹಾಸ ಬಿರವ. ಈ ಶಾಂತತೆ ಮತ್ತು ಮಂದಹಾಸ ನೋಡ್ರಿ ಎದುರಿಗಿರೋರಿಗೆ ಮತ್ತಷ್ಟು ಸಿಟ್ಟು ಬರ್ತೈತಿ. ಇಷ್ಟೆಲ್ಲ ಮಾಡ್ಲಿಕ್ಕತ್ರು ಒಂದು ಮಾತಾಡಬಲ್ಲ ಮಗ ಇವ ಅಂತೇಳಿ ಮತ್ತೆ ನಕ್ಕೊಂತ ಇರ್ತಾನೋ ಸುಮ್ಮಿರ್ತಾನೋ ಅಂಥೇಳಿ ಮತ್ತೆ ಸಿಟ್ಟಿಗೇರವ್ರು. ಯಾಕಂದ್ರೆ ಈ ಸಿಟ್ಟು ಅನ್ನೋದು ಏನೈತಲ್ರಿ, ಸಿಟ್ಟು ತನ್ನ ವೈರಿ, ಶಾಂತಿ ಪರರ ವೈರಿ. ನಾವು ಶಾಂತಿ ಇದ್ದು ಬಿಟ್ಟಿವಂದ್ರೆ ನಮ್ಮ ನೋಡಿ ಬೇರೆದವ್ರ ಏನಪ್ಪ ಅಂತಂದ್ರೆ ಉರ್ಕೋತಾರೆ. ಅದ ನಾವು ಸಿಟ್ಟಿಗೆ ಏರಿದೀವಿ ಅಂದ್ರೆ ನಮ್ಮನ್ನು ನಾವು ವೈರತ್ವ ಕಟ್ಕೊಂಡಾಗ. ಅದಕ್ಕೆ ಸಿಟ್ಟು ತನ್ನ ವೈರಿ, ಶಾಂತಿ ಪರರ ವೈರಿ. ಹಿಂಗಾಗಿ ಇಷ್ಟೆಲ್ಲ ಆಯಿತು. ಒಲ್ಲೆ ಅಂತ ಹೇಳಿ ನಾ ಇನ್ನು ನಾಳೆಯಿಂದ ಹೋಗುವುದಿಲ್ಲ ಅಂಥೇಳಿ ಒಂದು ಮಾತನವಲ್ಲವ ರಂಗಣ್ಣ. ಸುಮ್ಮಿದ್ ಬಿಡವ, ಎಷ್ಟು ಬಡದ್ರು ಸುಮ್ಮಿದ್ದ ಇರವ, ಬೈದ್ರು ಸುಮ್ಮಿರವ, ನುಗ್ಸಾಡ್ರು ಸುಮ್ಮಿರವ, ಊಟಕ್ಕೆ ಹಾಕಬೇಡ್ರ ನಾವ. ಅಲ್ಲೇ ನೋಡ್ರಿ ಆ
ಏನು ಯಲಗುರ್ದಿದ್ದ, ಯಲಗುರ್ದನ ತಮ್ಮ ಮಾರ್ತಾಂಡ, ಇನ್ನೊಬ್ಬ ಚಿಕ್ಕಪ್ಪ ಮಾರ್ತಾಂಡ, ಮತ್ತು ಮಾರ್ತಾಂಡನ ಹೆಂಡತಿ ರಂಗೂಬಾಯಿ. ರಂಗೂಬಾಯಿ ಈ ರಂಗನಾಥನನ್ನ ಚಿಕ್ಕವಳಿದ್ದಾಗ, ಈ ಚಿಕ್ಕವಿದ್ದಾಗ ಆಕೆ ಸ್ವಲ್ಪ ಸಲಹಿದ್ಳು, ಸಾಕಿದ್ಳು. ಆಕೆಗೆ ಸ್ವಲ್ಪ ಮಾತೃ ಪ್ರೇಮ ಇತ್ತು, ಪುತ್ರ ಪ್ರೇಮ ಅನ್ನೋದೊಂದು ಇತ್ತು. ಹೀಗಾಗಿ ಈ ಯಲಗುರ್ದ ಬಡಿಯೋದನ್ನು ನೋಡಿ ಬಡದ ಮುಗಿಸಿ ಹೊರಗೆ ಹೋಗೋ ತಡ ಇಲ್ದ ಓಡಿ ಬಂದ ಈ ರಂಗೂಬಾಯಿ ರಂಗಣ್ಣನನ್ನು ತಬ್ಕೊಂಡು, ಯಾಕೋ ಕಂದ, ಯಾಕೆ ಹಿಂಗೆ ಮಾಡಕತ್ತಿ, ಯಾಕೆ ಬಡಿಸೋತೀವೋ ಅವ್ರ ಕಡೆ, ಯಾಕೆ ಬಡಿಸೋತಿ, ನಾಳಿಡ್ದ ಹೋಗುದಿಲ್ಲ ಅಂಥೇಳಿ ಅನಬಾರ್ದೆ ನೀನು, ಯಾಕೆ ಎಷ್ಟಾರ ಬಡಿಸ್ಕೊತಿಪ್ಪ ಅಂಥೇಳಿ ಆಕಿನ ಕಳ್ಳ ಚೂರು ಅನ್ನೋದು ನೋಡ್ರಿ. ಎಷ್ಟಾದರೂ ಹೆಣ್ಣು ತಾಯಿ ಮಕ್ಕಳು ದುಃಖ ಮಾಡತ್ರ ಆಕಿನ ಕಳ್ಳ ಚೂರು ಅನ್ನೋದಿಲ್ಲ ಏನು. ಹಿಂಗಾಗಿ ರಮೇಶಳು ಒರೆಸಳು, ಕಣ್ಣೀರು ಒರೆಸಳು, ಮುಖ ತೊಳ್ಕೊ ಬಾ, ನಿನಗೇನಾದರೂ ತಿನ್ಲಿಕ್ಕೆ ಕೊಡ್ತೀನಿ ಬಾ ಅಂಥೇಳಿ ಒಳಗೆ ಕರ್ಕೊಂಡು ಹೋಗಿ ಯಾರಿಗೆ ಗೊತ್ತಿಲ್ದಂಗೆ ತಿನ್ಸೋಳು, ಉಣ್ಸೋಳು. ಯಾಕಂದ್ರೆ ರಂಗಣ್ಣನ ತಾಯಿ ಮೊದಲೇ ತೀರ್ಕೊಂಡು ಬಿಟ್ಟಾಳ. ಇನ್ನು ಯಲಗುರ್ದ ಮದುವೆ ಆಗಿಲ್ಲ. ಇನ್ನು ರಂಗೂಬಾಯಿನ ಏನು ಮಾಡಿದಳು, ಇವನಿಗೆ ಸ್ವಲ್ಪ ಮಾತೃತ್ವದ ಭಾವನೆಯನ್ನು ನೀಡಿ ಸಲಹಿದ್ಳು. ಅದಕ್ಕೆ ತಾಯಿ ಅಂದ್ರೆ ಈಕಿನ ಅಂದಂಗೆ ಈ ರಂಗಣ್ಣನು ಕೂಡ ಅವಳ ಪ್ರೇಮದಲ್ಲಿ, ಅವಳ ಪ್ರೀತಿಯಲ್ಲಿ ಪಳಗಿದ್ದ. ಆಕೆ ಸ್ವಲ್ಪ ಸಲಹೋಳು ನೋಡ್ರಿ. ಯಾವಾಗ ಯಲಗುರ್ದ ಸಿಟ್ಟಿಗೇರಿ ಬಡಿತಾನ ಆ ಟೈಮ್ದಾಗ ಆಕೆ ಬಂದು ಸ್ವಲ್ಪ ಸಲಹೋಳು, ಆರೈಕೆ ಮಾಡೋಳು. ಮತ್ತು ನೋಡ್ರಿ, ಮಾರ್ತಾಂಡಗ ಯಲಗುರ್ದಗ ಇಬ್ಬರಿಗೂ ಆಗಿ ಬರೋದಿಲ್ಲ. ಯಾಕಂದ್ರೆ ಆಸ್ತಿ ವಿಚಾರದೊಳಗೆ ಜಗಳ ಆಗೈತಿ, ಮನೆ ಪಾಲಾಗ್ಯಾವ, ಬ್ಯಾರೆ ಆಗಿಬಿಟ್ಟಾರ. ಅವ್ರೊಂದು ಆ ಕಡೆ ಮನೆ, ಇವ್ರೊಂದು ಈ ಕಡೆ ಮನೆ. ಆದ್ರೆ ಇವನ ಯಲಗುರ್ದನ ಹಾರಾಟ ಕೂಗಾಟ ನೋಡ್ರಿ ಇಡೀ ಓಣಿಗೆಲ್ಲ ಕೇಳಿಸ್ತಿತ್ತು. ಹಂಗೆ ಬಡ್ಯಾವ ರಂಗಣ್ಣನ, ಹಂಗೆ ಬಯ್ಯಾವ ಚೀರಾವ. ಅವಾಗ ಓಡ್ಕೋಂತ ಬರ್ತಿದ್ಲಕ್ಕೆ ರಂಗೂಬಾಯಿ, ಓಡ್ಕೋಂತ ಬರ್ತಿದ್ಲು. ಒಂದ್ಸಲ ಏನಾಯ್ತು, ಸತ್ಸಂಗ ಮುಗಿಸಿರೋರು, ಕುದುರೆ ಸಾಲೋಡಿಗೆ ಸತ್ಸಂಗ ಮುಗಿಸಿರು. ಇನ್ನು ನಾನು ಹೋಗ್ತೀನಪ್ಪ ಅಂಥೇಳಿ ರಾಮಚಂದ್ರ ಮಹಾರಾಜರು ಹೊರಡ್ಲಿಕ್ಕೆ ಸಿದ್ಧರಾದ್ರು. ಧ್ಯಾನದ ರಾಜ ಅಂಥೇಳಿ ಅವರಿಗೆ ಬಿರುದು ಕೊಟ್ಟಿದ್ರು ಜನ. ಈ ಹೊರ್ತಿ ರಾಮಚಂದ್ರ ಮಹಾರಾಜರು ಅವ್ರು ಹೋಗ್ಲಿಕ್ಕೆ ನಿಂತಾಗ ಎಷ್ಟು ದುಃಖ ಆಗಿತ್ತು ರೀ ರಂಗಣ್ಣಗ, ಎಷ್ಟು ದುಃಖ ಆಗಿತ್ತು. ಹಲವಾರು ದಿವಸಗಳಿಂದ ಸತ್ಸಂಗ ಮಾಡ್ತಿದ್ರಿ, ನಾನು ಬಂದು ಸತ್ಸಂಗದಲ್ಲಿ ಕೂಡ್ತಿದ್ದೆ, ನಿಮ್ಮ ಮಾತುಗಳನ್ನು ಕೇಳ್ತಿದ್ನಿ, ಸ್ವತಃ ನನ್ನ ತಾಯಿನ ಬಂದು ನನಗೆ ಹೇಳ್ದಂಗೆ ಆಗ್ತಿತ್ತು. ಇನ್ನು ನೀವು ಇದನ್ನೆಲ್ಲ ಮುಗಿಸಿ ಹೊಂಟು ಬಿಟ್ರಲ್ಲ, ಇದನ್ನೆಲ್ಲ ಮುಗಿಸಿ ಹೊಂಟು ಬಿಟ್ರಿ, ಇನ್ನು ನನ್ನ ಪರಿಸ್ಥಿತಿ ಹೆಂಗೆ ಮುಂದೆ ಅಂದ್ರವ್ರು. ರಂಗಣ್ಣ ನನ್ನ ಪರಿಸ್ಥಿತಿ ಹೆಂಗ ಅನ್ನೋ ಸಂದರ್ಭದೊಳಗೆ ರಾಮಚಂದ್ರ ಮಹಾರಾಜರು ನೋಡ್ರಿ ಬಂಡಿಗಳನ್ನು ಕಟ್ಕೊಂಡು ಹೋಗೋದು. ಆ ಸಂದರ್ಭದೊಳಗೆ ರಾಮಚಂದ್ರ ಮಹಾರಾಜರು ರಂಗಣ್ಣನ ಕರೆದು ಹೇಳ್ರು, ರಂಗಣ್ಣ, ನೀ ಏನೂ ವಿಚಾರ ಮಾಡ್ಲಿಕ್ಕೆ ಹೋಗಬೇಡ, ನಿನಗೆ ಗುರು ಕಾಯ್ತಾನೆ, ಆದಷ್ಟು ಬೇಗ ನೀ ನನ್ನ ಬಂದು ಸೇರ್ಕೊಂತಿ, ನೀನೇನೂ ಕಾಳಜಿ ಮಾಡಬೇಡ, ಮ್ಯಾಗಿಂದ ಮ್ಯಾಗ ನಾವಿಬ್ಬರು ಸಂಧಿಸೋಣ ಅನ್ನುವಂಥ ವಿಚಾರವನ್ನು ರಾಮಚಂದ್ರ ಮಹಾರಾಜರು ಹೇಳಿ ದೇವರ ಹಿಪ್ಪರಿಗೆ ಕಡೆ ಹೊರಟ್ರು. ಈ ಕಡೆ ನೋಡ್ರಿ ರಂಗಣ್ಣ ಅನಾಥ ಭಾವ, ರಂಗಣ್ಣನಿಗೆ ಅನಾಥ ಭಾವ. ಸ್ವಲ್ಪ ದಿವಸ ಕಾಲ ಸತ್ಸಂಗ ಮಾಡಿ ನನಗೆಲ್ಲ ರೀತಿಯ ಪ್ರೀತಿಯನ್ನು ಕೊಟ್ಟು ಆಧ್ಯಾತ್ಮದ ಸೆಲೆಗಳನ್ನೆಲ್ಲ ತಿಳಿಸಿಕೊಟ್ಟವರು ನನ್ನನ್ನು ಅಗಲಿ ಹೊಂಟ್ರಲ್ಲ ಅಂಥೇಳಿ ಒಂದು ರೀತಿಯ ದುಃಖ. ಹಿಂಗೆ ದಿನ ಕಳೀತಾ ಇತ್ತು, ಜನರ ಜೊತೆ ಬೆರಿತಾ ಇದ್ದ. ಈ ಕಡೆ ಯಲಗುರ್ದನ ಜೊತೆ ಕೆಲಸ ಮಾಡವ, ಆ ಕಡೆ ಮಾರ್ತಾಂಡ ಮತ್ತು ಅವನ ಹೆಂಡತಿ ರಂಗೂಬಾಯಿ ಜೊತೆ ಅಲ್ಲಿ ಕೂಡ ಒಂದು ಸ್ವಲ್ಪ ದಿವಸ ಇರವ, ಸ್ನೇಹಿತರ ಜೋಡಿ ಆಟ ಆಡವ. ಆದ್ರೆ ಮೊದಲು ಇದ್ದ ಏನು ಆ ಬಿರುಸುತನ ಇತ್ತು, ಆ ಬಿರುಸುತನ ರಂಗಣ್ಣ ಹತ್ತಿಕ ಈಗ ಉಳಿದಿಲ್ಲ. ಎಷ್ಟು ರಂಗಣ್ಣನ ಸ್ವಭಾವದಲ್ಲಿ ಬದಲಾವಣೆ ಆಗಿತ್ತಂದ್ರೆ ಬಹಳ ವಿನಮ್ರ ಭಾವ, ಸಾಧುವಿನ ಭಾವ ಆ ರಂಗಣ್ಣನಲ್ಲಿ ಬಂದ್ಬಿಟ್ಟಿತ್ತು. ಅವನ ಸ್ನೇಹಿತರನವರು, ರಂಗಣ್ಣ ಹುಲಿಗತಿ ಇದ್ದಲ್ಲಪ್ಪ, ಏನು ಹಿಂಗಾಗಿಬಿಟ್ಟನಲ್ಲ,
ಹುಲಿಗತಿ ಗರ್ಜಿಸ್ತಿದ್ದ. ನಮ್ಮ ತಂಡಕ್ಕೆ ಅವನೇ ನಾಯಕ ಇದ್ದ. ಆದರೆ ಈಗ ಏನು ಬ್ಯಾಡ ಅಂತ ಹೇಳಿ ಯಾವುದೋ ಒಂದು ಮರದ ಕೆಳಗೆ ಕುಂಡ್ತಾನ. ಯಾವಾಗಲೂ ಚಿಂತೆ ಮಾಡ್ತಾನೆ, ಹಿಂಗೆ ಯಾಕಾದೋ ಇವ ಅಂಥೇಳಿ ಸ್ನೇಹಿತರು ಮಾತಾಡೋರು ಹಿಂಗ್ಯಾಕಾದಿವ ಅಂತೇಳಿ. ಇದೆಲ್ಲ ಹಿಂಗೆ ಘಟನೆ ನಡೀತಾ ಇತ್ತು. ಒಂದು ದಿವಸ ಸುದ್ದಿ ಬಂತು, ಸ್ವಲ್ಪ ದಿನಗಳ ಕಳೆದಿತ್ತು. ಒಂದು ಸುದ್ದಿ ಬಂತು. ಏನು ಅಂತಂದ್ರೆ, ರಾಮಚಂದ್ರ ಮಹಾರಾಜರು ಆಲ್ಮಟ್ಟಿಗೆ ಬರೋರಿದ್ದಾರೆ. ಈ ಸುದ್ದಿಯನ್ನ ಯಾರೋ ಒಬ್ಬ ಬಂದು ರಂಗಣ್ಣನಿಗೆ ಹೇಳ್ದ, ರಾಮಚಂದ್ರ ಮಹಾರಾಜರು ಆಲ್ಮಟ್ಟಿಗೆ ಬರೋರಿದ್ದಾರಂತೂ, ಅಲ್ಲಿ ಸತ್ಸಂಗ ನಡೆಸೋರಿದ್ದಾರೆ ಅಂತ ಹೇಳಿ. ಸಂತೋಷದಿಂದ ಕುಣಿಲಾಕತ್ತ ರಂಗಣ್ಣ. ಆದ್ರೆ ಹೋಗುವುದು ಹೆಂಗ ಆಲ್ಮಟ್ಟಿಗೆ? ಚಿಕ್ಕಪ್ಪನ ಕಣ್ಣು ತಪ್ಪಿಸಿ, ಈ ಯಲಗುರ್ದನ ಕಣ್ಣು ತಪ್ಪಿಸಿ ಹೋಗುವುದು ಹೆಂಗ ಅಲ್ಲಿ? ಈ ವಿಚಾರ ಗೊತ್ತಾತಂದ್ರೆ ಮನೆಯೊಳಗೇನು ಸುಮ್ಮಿರ್ತಾರೇನ್ರಿ? ರಾಮಾಯಣ ಮಹಾಭಾರತ ಎಲ್ಲ ಒಮ್ಮೆ ಚಾಲು ಆಗಿಬಿಡೋದು. ಅದಕ್ಕೆ ಏನು ಮಾಡೋದು ಅಂಥೇಳಿ ಗುರು ಧ್ಯಾನದೊಳಗೆ ಆ ರಂಗಣ್ಣ ಇದ್ದಾಗ ನೋಡ್ರಿ, ಹರ ಮುನಿದರೆ ಗುರು ಕಾಯುವನು, ಗುರು ಮುನಿದರೆ ಹರ ಕಾಯಲಾರ ಎಂಬಂತೆ ಗುರುವಿನ ಕರುಣೆ ಆಯಿತು. ಯಲಗುರ್ದನಿಗೆ ಕಚೇರಿಯಿಂದ ನೋಟಿಸ್ ಬಂತು. ಯಾಕಂದ್ರೆ ಕುಲಕರ್ಣಿಕೆ ಇತ್ತು ಅವ್ರಿಗೆ, 1-2-3 ಊರದ ಕುಲಕರ್ಣಿಕೆ ಇರೋದ್ರಿಂದ ಕಚೇರಿಯಿಂದ ನೋಟಿಸ್ ಬಂತು. ಎಲ್ಲ ಲೆಕ್ಕಪತ್ರ ತಗೊಂಡು 1 ವಾರದವರೆಗೆ ನೀವು ಊರಿಗೆ ಬರಬೇಕು ಅಂಥೇಳಿ. ಈ ವಿಚಾರ ಯಲಗುರ್ದ ಇದ್ದವ ಏನು ಮಾಡಿದ, ಮಗ ರಂಗಣ್ಣನಿಗೆ ಹೇಳ್ದ, ನಾ 1-8 ದಿವಸ ಊರಿಗೆ ಹೋಗ್ತೀನಿ, ಮತ್ತು ಈ ಕಡೆ ಎಲ್ಲ ಮನೆ ಕಡೆ ಲಕ್ಷ ಇಡು, ತೋಟದ ಕಡೆ ಗದ್ದೆ ಕಡೆ ಎಲ್ಲ ಲಕ್ಷ ಇಡು ಅಂತ ಹೇಳಿ ಹೋದ. ಎಷ್ಟು ಸಂತೋಷ ಆಯಿತು ರಂಗಣ್ಣನಿಗೆ, ಎಷ್ಟು ಸಂತೋಷ ಆಯಿತು ಅಂತಂದ್ರೆ, ಆ ಇನ್ನೊಬ್ಬ ಚಿಕ್ಕಪ್ಪ ಇದ್ದು ನೋಡ್ರಿ, ಮಾರ್ತಾಂಡ ಮತ್ತು ರಂಗುಬಾಯಿ, ಅವ್ರಿಗೆ ಹೇಳಿ, ನೋಡು ನಾನು ಆಲಮಟ್ಟಿಗೆ ಹೋಗ್ತೀನಿ, ಮತ್ತು ಯಲಗುರ್ದರವ್ರಿಗೆ ಹೇಳಬೇಡ, ಚಿಕ್ಕಪ್ಪನಿಗೆ ಹೇಳಬೇಡ, ನಾ ಹೋಗ್ತೀನಿ, ಅವ್ರು ಬರೋದ್ರಾಗನ ನಾನು ಬಂದು ಬಿಡ್ತೀನಿ ಅಂತ ಹೇಳಿ ಹೋಗ್ತೀನಿ ಅಂದಾಗ ನೋಡ್ರಿ, ಮಾರ್ತಾಂಡ ಮತ್ತು ರಂಗುಬಾಯಿ ಭಾಳ ಒಳ್ಳೆಯ ವ್ಯಕ್ತಿಗಳಿದ್ರು ಅವ್ರು. ಆಯ್ತು ಪಾಕಂದ, ಹುಷಾರಂಗೆ ಹೋಗು, ಗುರುಗಳ ಜೊತೆನೇ ಇರು, ಎಲ್ಲಿ ಹೋಗಬೇಡ, ಆ ಕಡೆ ಈ ಕಡೆ ಯಾರ್ದರೆ ದೋಸ್ತಿ ಮಾಡಿ ಹೋಗ್ತಿರ್ತಾರೆ ನೋಡ್ರಿ ಹುಡುಗರು, ಹುಡುಗ ಬುದ್ಧಿ ಸ್ವಭಾವ, ಹಾಗೆಲ್ಲ ಹೋಗ್ಬೇಡಪ್ಪ ಯಪ್ಪ, ಗುರುಗಳ ಜೊತೆ ಇದ್ದು ಆದಷ್ಟು ಲಘುನ ನಿಮ್ಮ ಕಾಕ ಬರೋದ್ರಾಗ ಲಘುನ ಬಂದ್ಬಿಡಪ್ಪ ಮನೆಗೆ ಅಂಥೇಳಿ ಮಾರ್ತಾಂಡ ಮತ್ತು ರಂಗುಬಾಯಿ ಹೇಳಿ ಕಳಿಸಿರು. ಆಲ್ಮಟ್ಟಿ ಒಳಗೆ ರಾಮಚಂದ್ರ ಮಹಾರಾಜರು ಶಿಷ್ಯ ಬರುವಿಕೆಯನ್ನ ಕಾಯ್ಕೊಂತ ಕುಂತಿದ್ರು. ಅವ ಬಂದೇ ಬರ್ತಾನ ಅಂಥೇಳಿ ಇವರಿಗೆ ಬಹಳ ಖಾತ್ರಿ ಇತ್ತು ರಾಮಚಂದ್ರ ಮಹಾರಾಜರಿಗೆ. ಆಯಿತು, ಆಲ್ಮಟ್ಟಿಗೆ ಬಂದ. ಏನು ಗುರು ಶಿಷ್ಯರು ಒಬ್ರ ನೋಡ್ಲಿಕ್ಕತ್ತಾರ್ರಿ ಎದ್ರ ಬದ್ರ, ಇಬ್ಬರಲ್ಲಿಯೂ ಕೂಡ ಅದು ಆನಂದದ ಅದು ಸೆಲೆ ನೆಲೆ ಎಲ್ಲವೂ ಗೋಚಾರ ಆಗ್ಲಿಕ್ಕಿತ್ತು. ಸಮುದ್ರದ ಅಲೆಗಳು ಉಕ್ಕೇರುವಂತೆ ಆನಂದದ ಅಲೆಗಳು ರಾಮಚಂದ್ರ ಮಹಾರಾಜರಿಗೆ ಆಗ್ಲಿಕ್ಕತ್ತಿತ್ತು, ಅಷ್ಟೇ ರಂಗನಿಗೆ ಆಗ್ಲಿಕ್ಕತ್ತಿತ್ತು. ಸುಮಾರು ದಿವಸ ರಾಮಚಂದ್ರ ಮಹಾರಾಜರು ಸತ್ಸಂಗ ಮಾಡೋರದಾರಂತ, ಮತ್ತು ನಾನು ಇಲ್ಲೇ ಇರ್ತೀನಿ ಅನ್ನುವಂಥದ್ದನ್ನ ರಂಗಣ್ಣ ಅಲ್ಲೆಲ್ಲರಿಗೂ ಹೇಳಿದ, ನನಗಿಲ್ಲಿ ಇರ್ಲಿಕ್ಕೆ ಅವಕಾಶ ಮಾಡಿಕೊಡ್ರಿ ಅಂತ ಹೇಳಿ. ಆಯಿತು ಅಂಥೇಳಿ ಅಲ್ಲಿದ್ದವರು ರಂಗಣ್ಣಗೆ ಅವಕಾಶ ಮಾಡಿಕೊಟ್ರು. ರಾಮಚಂದ್ರ ಮಹಾರಾಜರು ಅಂದರು ಆ ಸಹಚರರಿಗೆ, ನೋಡು, ಆ ಏನು ಬಾಲಕ ಇದ್ದಾನಲ್ಲ, ರಂಗಣ್ಣ ಇದ್ದಾನಲ್ಲ, ಅವಂಗಿಲ್ಲಿ ದಿನಂಪ್ರತಿ ಊಟೋಪಚಾರ, ನಾಷ್ಟ, ಅದು ಇದು ಏನೈತಿಲ್ಲ ಎಲ್ಲವೂ ಸಿಗಬೇಕು. ಅವನಿಗೇನಪ್ಪ ಅಂತಂದ್ರೆ ಹಾಸ್ಕೋಲಿಕ್ಕೆ, ಹೊಚ್ಕೋಲಿಕ್ಕೆ ಏನು ಬೇಕು ಅದನ್ನೆಲ್ಲ ಕೊಡ್ರಿ. ಆದರೆ ಊಟ ಮಾತ್ರ ಲಿಮಿಟೆಡ್ ಹಾಕಬೇಕು, ನಿಯಮಿತವಾಗಿ ಹಾಕಬೇಕು. ಭಾಳಷ್ಟು ಊಟ ಮಾಡಿಸ್ಲಿಕ್ಕೆ ಅವಂಗ ಹೋಗ್ಬೇಡ್ರಿ, ಊಟ ಭಾಳ ಕೊಡಬೇಡ್ರಿ ಅಂತ ಹೇಳಿ ಅಂದ್ಬಿಟ್ರು. ಇದು ಯಾಕೆ ಅಂಥೇಳಿ ನಿಮಗೆ ಗೊತ್ತಾಗಿತ್ತೇನು? ಯಾಕೆ ಊಟ ಭಾಳ ಕೊಡಬೇಡ್ರಿ ಅಂತ ಹೇಳ್ತಂದ್ರಂದ್ರೆ, ರಾಮಚಂದ್ರ ಮಹಾರಾಜರು ಅವನನ್ನು ನಸಿಕಿನೊಳಗೆ 4 ಗಂಟೆಕಂದ್ರೆ ಎಬ್ಸೋರು. ಭಾಳಷ್ಟು ಊಟ ಮಾಡಿ ಮಲ್ಕೊಂಡು ಬಿಟ್ಟಂದ್ರೆ ಏಳೋದು ಸಮಸ್ಯೆ ಆಕೈತೆ ಅಂತ ಹೇಳಿ ಅವನನ್ನು 4 ಗಂಟೆಗೆ ಎಬ್ಸೋರು. ನೋಡ್ರಿ, 4 ಗಂಟೆಗೆ ನಮ್ಮನೆ ಎಬ್ಬಿಸ್ಬಿಟ್ರೆ 1 5 ನಿಮಿಷ ಮಲ್ಕೋತೀವಿ ತಡಿ ಅಂಥೇಳಿ ಹಿಂಗೆ ಮಾಡಿ ಮತ್ತೊಂದು ಅರ್ಧ ತಾಸು ಮಕ್ಕೊಂದಂಗೆ ಮಾಡಿ ಎದ್ರೂ ಎದ್ರದು ಯಾವುದೋ ಒಂದು ನಿದ್ದೆ ಮಂಪರ್ನಲ್ಲೇ ನಮ್ಮದು ವಾತಾವರಣವನ್ನು ಅದನ್ನು ಇದನ್ನು ಮಾಡ್ಕೊಂತ 1 ತಾಸು ಎಕ್ಸ್ಟ್ರಾ 1 2-3 ತಾಸು ಕಳೆದು
7-8 ಅಂದ್ರೆ ನಮ್ಮ ದಿನಚರಿ ಚಾಲು ಮಾಡ್ತೀವಿ ನಾವು. 4ಕ್ಕೆ ಎದ್ರೂ ಕೂಡ. ಆದ್ರೆ 4ಕ್ಕೆ ಎದ್ದಂತಹ ರಂಗಣ್ಣ ಏನ್ ಮಾಡಿದ, ಬಡ ಬಡ ಎದ್ದವನ ಮುಖ ತೊಳ್ಕೊಂಡು ರಾಮಚಂದ್ರ ಮಹಾರಾಜರ ಮುಂದೆ ಬಂದು ನಿಂತು ಬಿಡವ. ಅವಾಗ ರಾಮಚಂದ್ರ ಮಹಾರಾಜರು ಅಂದ್ರ ಅವಂಗ, ನಿನಗೂ ಆಧ್ಯಾತ್ಮದ ಒಲವು ಭಾಳ ಐತೆ ಮತ್ತು ರಂಗಣ್ಣ ಅಂಥೇಳಿ. ನಿಮ್ಮಂಥವ್ರು ಸಂಘದೊಳಗೆ ನಾನು ಅದೇನಂದ್ರೆ ನನಗೆ ಅಷ್ಟು ಬರಲಿಲ್ಲ ಅಂದ್ರೆ ಹೆಂಗ್ರಿ ಅನ್ನೋ ರಂಗಣ್ಣ. ಭಾಳ ನಿಷ್ಠೂರವಾದ ಮಾತುಗಳು ನೋಡ್ರಿ. ಅಷ್ಟೇ ಮಾತಿನಲ್ಲಿಯೂ ತಾಕತ್ತಿರ್ತೈತೆ ಅವರಿಗೆ. ಆಯಿತು ನಡೀಲಿ, ನಿನ್ನ ಈ ಶಿಷ್ಯತ್ವದ ಕಾರ್ಯ ನಡೀಲಿ, ಅಧ್ಯಾತ್ಮದ ಕಡೆ ಹಾದಿ ನಿಂದ ಶುರು ಆಗಲಿ ಅಂಥೇಳಿ ದಾಸಬೋಧದ ಏನೋ ಒಂದು ಗ್ರಂಥ ಇತ್ತು. ಆ ದಾಸಬೋಧದ ಗ್ರಂಥವನ್ನು ರಾಮಚಂದ್ರ ಮಹಾರಾಜರು ರಂಗಣ್ಣನ ಕೈಯಾಗ ಕೊಟ್ಟರು, ಈ ರಂಗನಾಥನ ಕೈಯಾಗ ಕೊಟ್ಟರು. ವಿಚಿತ್ರ ಏನು ಅಂತಂದ್ರೆ ದಾಸಬೋಧ ಮರಾಠಿ ಭಾಷೆ ಒಳಗದ. ಆ ಗ್ರಂಥ ಮರಾಠಿ ಭಾಷೆ ಒಳಗದ. ಈಗ ಅದೆಲ್ಲ ಭಾಷೆ ಒಳಗೆ ತರ್ಜುಮೆ ಆಗಿರ್ತೈತಿ, ಅದು ಮಾತು ಬೇರೆ. ಆದ್ರೆ ಅವ್ರು ಕೊಟ್ಟಂತಹ ಗ್ರಂಥ ಮರಾಠಿ ಭಾಷೆ ಒಳಗಿತ್ತು. ಆದ್ರೆ ರಂಗಣ್ಣ ಸಾಲಿ ಕಲ್ತಿದ್ದ ಕೇವಲ 4ನೇತಿ. 4ನೇತಿ ಸಾಲಿ ಆಗೈತಿ. ಕನ್ನಡ ಒಂದು ಬಿಟ್ರೆ ಬೇರೆ ಏನು ಬರೋದಿಲ್ಲ. ಇನ್ನು ಮರಾಠಿ ದಾಸಬೋಧ ಕೊಟ್ಟಾರು. ಇವ್ ಹೆಂಗೆ ಓದಾವ ಏನು ಓದಾವ, ಇವ್ ಹೆಂಗೆ ಓದಾವ ಏನೋ. ಆದರೂ ರಂಗಣ್ಣ ನೋಡ್ರಿ ಎಷ್ಟು ಒಂದು ವಿಚಾರ. ಆ ಅಭಂಗ ಮತ್ತು ಭಜನೆ ಆದಿದು ದಿನಾಲು ಏನು ಕೇಳ್ತಿದ್ದಲ್ಲ, ಒಂದೊಂದು ಶಬ್ದಗಳ ಅರ್ಥವನ್ನ ಅವನು ತಿಳ್ಕೊಳಕತ್ತಿದ್ದ. ಒಂದೊಂದು ಶಬ್ದ ಏನಿದು, ಹೆಂಗ, ಏನ, ಎಂತ ಅಂತೇಳಿ. ಅವಾಗ ರಾಮಚಂದ್ರ ಮಹಾರಾಜರು, ನಿನಗೆ ಮರಾಠಿ ಬರುವುದಿಲ್ಲ, ಅದು ಬರುವುದಿಲ್ಲ ಅಂತ ಅನ್ಲಿಕ್ಕೆ ಹೋಗಬೇಡ. ದಿನಾಲು ಒಂದು ಪೇಜ್ ತೆಗಿ, ನಿನ್ನ ಬಾಯಿಂದ ಏನು ಉಚ್ಚಾರಣೆ ಬರ್ತೈತೆ ಅದನ್ನೇ ಮಾಡ್ಕೊಂತ ಹೋಗಂದ್ರ ಅವ್ರು. ಇವಂಗ ಏನೇನೋ ಬರ್ವಾತ್ರಿ, ಏನೇನೋ ಬರ್ವಾತ. ಆದ್ರೆ ಅವ್ರು ಅಂತಾರೆ, ನಿನ್ನ ಬಾಯಿಗೆ ಏನು ಬರ್ತೈತೆ ಅದನ್ನು ಅಂದ್ಬಿಡು. ಏನು ಮಾಜ ಅಂತ ಬಂದ್ರೆ ಮಾಜ ಅನ್ನೋ, ತುಜ ಅಂತ ಬಂದ್ರೆ ತುಜ ಅನ್ನೋ, ನಿನಗೇನು ಬರ್ತೈತೆ ಅದನ್ನು ಅನ್ನೋ ಅಂತ. ಇವು ಅಭಂಗದಾಗಿನೂ ಕೆಲವೊಂದಿಷ್ಟು ಶಬ್ದಗಳನ್ನು ಏನು ಕೇಳ್ತಿದ್ಲ ಅದನ್ನು ಮನಸ್ಸಿಗೆ ಬಂದಂಗೆ ಯಾವ್ದ್ಯಾವುದೋ ಒಂದು ಅನ್ಕೋತ ಹೊಂಟ ರಂಗನಾಥ ಅನ್ಕೋತ ಹೊಂಟ. ಸುಮ್ಮನೆ ಅದೊಂದು ಲೈನ್ ಇದೊಂದು ಲೈನ್ ಇದೊಂದು ಲೈನ್ ಅದೊಂದು ಲೈನ್ ಏನೋ ಅನ್ಕೋತ ಹೋಗವ. ಅವಾಗ ರಂಗನಾಥ ಹಿಂಗೆ ಅನ್ನೋದನ್ನೆಲ್ಲ ನೋಡಿ, ರಂಗಣ್ಣ ಅನ್ನೋದನ್ನೆಲ್ಲ ನೋಡಿ ರಾಮಚಂದ್ರ ಮಹಾರಾಜರು ಸ್ವಲ್ಪ ನಗವರು. ಹಂಗಲ್ಲೋ ಇದು ಹಿಂಗ ಅಂಥೇಳಿ ಒಂದೊಂದು ತಿಳಿಸವ್ರು ಅವರೇ. ನೋಡ್ರಿ, ಒಂದು 2 ಲೈನ್, ಒಂದು ಶ್ಲೋಕವನ್ನು ಒಂದು 2 ಲೈನ್ ಹೇಳಿದ್ರೆ ಸಾಕು, ಅದರ ತಾತ್ಪರ್ಯ, ಅದರ ತಿರುಳು ಏನು ಎಂಬುದನ್ನು ರಾಮಚಂದ್ರ ಮಹಾರಾಜರು ವಿವರಣೆ ಮಾಡೋರು. ಅದು 1 ಲೈನ್ ಓದಿದ್ರೆ ಸಾಕು ಅಂಥೇಳಿ ಅವ್ರದ್ದು ವಿಚಾರ. ಅದಕ್ಕೆ ಕೆಲವೊಂದು ಆ ಲೈನ್ಗಳಲ್ಲಿ ಏನು ಬರ್ತದಲ್ಲ ಅದನ್ನ ಶಬ್ದಗಳನ್ನು ಅವರು ಒಂದೊಂದಾಗಿ ತಿಳಿಸೋರು, ಇವನು ಬಾಯಲ್ಲಿ ಉಚ್ಚಾರ ಮಾಡುವಂಗೆ ಮಾಡೋರು. ಹಿಂಗೆ ದಾಸಬೋಧ ನೀನು ಓದಲೇಬೇಕು ಅಂಥೇಳಿ ಅವ್ರದ್ದು ಹಠ ರಾಮಚಂದ್ರ ಮಹಾರಾಜರು. ಆಯಿತು, ನಾನು ಓದ್ತೀನಿ ಅನ್ನುವಂಥದ್ದು ಹಠನೂ ಕೂಡ ಈ ರಂಗಣ್ಣನಿಗೆ. ಹಂಗೆ ಒಂದೊಂದು ಶಬ್ದ ಅದು ಇದು ಮಾಡ್ಕೊಂತ ನೋಡ್ರಿ ಸುಮಾರು 5-6 ದಿವಸ ಕಳೆದಿತ್ತು. ಆದ್ರೆ ಈ ರಂಗಣ್ಣ ಏನು ಮಾಡ್ತಿದ್ದ, ಆಲಮಟ್ಟಿಯಿಂದ 2 ಕಿಲೋಮೀಟರ್ ನೋಡ್ರಿ, ಯಲಗೂರು ಹನುಮಂತ ಅಂತ ಹೇಳಿ ಹೆಸರು ಕೇಳ್ಯಾರ ನೀವು. ಮುಖ್ಯ ಪ್ರಾಣ ದೇವರು ಯಲಗೂರು ಹನುಮಂತ ಸುಮ್ಮನೆ ಅಲ್ಲಿ ಬಂದು ನಿಂತಿಲ್ಲ. ಉದ್ಭವ ಮೂರ್ತಿ. ಈಗಲೂ ಕೂಡ ಭಕ್ತಿಯಿಂದ ಬೇಡಿದ್ರೆ ಇಲ್ಲ ಅನ್ನುವಂತಹ ಮಾತೇ ಇಲ್ಲ ಯಲಗೂರು ಹನುಮಂತ ಅಂತಂದ್ರೆ. ಈಗಲೂ ಕೂಡ ಸೂಕ್ಷ್ಮವಾಗಿ ಅಲ್ಲಿರುವಂಥ ವೈದಿಕರು ಹೇಳ್ತಾರ, ಆಚಾರ್ಯಗಳು ಹೇಳ್ತಾರ, ಈಗಲೂ ಆ ಮುಖ್ಯ ಪ್ರಾಣ ದೇವರು ಉಸಿರಾಡಿಸುವುದು ಏನೈತಲ್ಲ, ಆ ಉಸಿರಿನ ಆ ಶಬ್ದ ಕೂಡ ಒಳಗೊಮ್ಮೆ ನಮಗೆ ಕೇಳಿಸ್ತೈತಿ ಅಂತ ಹೇಳ್ಯಾರ. ಅಂದ್ರೆ ಎಷ್ಟು ಜಾಗೃತೆ ಇರ್ಬೇಕು ನೋಡ್ರಿ. ಈ ರಂಗಣ್ಣ ಏನು ಮಾಡವ, ನಸಿಕಿನಾಗ 4 ಗೆದ್ದು ದಾಸಬೋಧೆಯಲ್ಲಿ ಏನೇನೋ ಒಂದು ಸ್ವಲ್ಪ ಮಾತಾಡಿ ಅದನ್ನೆಲ್ಲ ಉಚ್ಚಾರಣೆ ಮಾಡಿ ರಾಮಚಂದ್ರ ಮಹಾರಾಜರಿಂದ ಮಾಡ್ಕೊಂಡು ಮುಂಜಾನೆ ಚಾಗಿ ಕುಡಿದ ಓಡ್ಕೊಂತ ಆ ಯಲಗೂರೇಶನ ನೋಡ್ಲಕ್ಕೆ ಹೋಗವ, ಮುಖ್ಯ ಪ್ರಾಣ ದೇವರನ್ನ ನೋಡ್ಲಿಕ್ಕೆ ಹೋಗವ, ಮಾರುತಿಯನ್ನ ನೋಡ್ಲಿಕ್ಕೆ ಹೋಗವ, ಆಂಜನೇಯನ ದರ್ಶನ ತಗೋಲಿಕ್ಕೆ ಹೋಗವ. ಇವು 2-3 ದಿವಸ ಹೋಗಿ ಬರೋದು ರಾಮಚಂದ್ರ ಮಹಾರಾಜರಿಗೆ ಗೊತ್ತಾಗಿರ್ಲಿಲ್ಲ. ಆದ್ರೆ ಒಂದು ದಿವಸ ಹೋಗ್ಯಾನ, ಬರೋದು ತಡ ಆಯ್ತು. ರಾಮಚಂದ್ರ ಮಹಾರಾಜರು ಅಂದ್ರು, ಎಲ್ಲಿ ಹೋಗ್ಯ ನೀವು ರಂಗಣ್ಣ,
ಎಲ್ಲಿ ಹೋಗ್ಯಾನ ರಂಗಣ್ಣ ಅಂತ ಆ ಕಡೆ ಎಲ್ಲ ಕಡೆ ಹುಡುಕ್ಯಾಡಕತ್ರು. ರಂಗಣ್ಣ ಸಿಗ್ಲಿಲ್ಲ. ತಡವಾಗಿ ಬಂದ ರಂಗಣ್ಣ. ತಡವಾಗಿ ಬಂದಾಗ, ಯಾಕೋ ರಂಗಣ್ಣ ಎಲ್ಲಿ ಹೋಗಿದ್ದಿ ನೀನು? ಇಲ್ರಿ ಮಹಾರಾಜರ, ನಾನು ಮುಖ್ಯ ಪ್ರಾಣ ಯಲಗೂರೇಶನನ್ನ ನೋಡ್ಲಿಕ್ಕೆ ಹೋಗಿದ್ದೆ. ಯಲಗೂರೇಶನ್ ನೋಡ್ಲಿಕ್ಕೆ ಹೋಗಿದ್ದೆ. ಅಲ್ಲೋ ಎಷ್ಟು ಹುಚ್ಚದಿಯೋ. ಯಲಗೂರೇಶ ಶ್ರೀರಾಮಚಂದ್ರನಿಗೆ ಶಿಷ್ಯ. ಅಂತ ಶ್ರೀರಾಮಚಂದ್ರನ ಇಲ್ಲಿರಬೇಕಾದ್ರೆ ನೀನು ಶಿಷ್ಯನನ್ನ ಹುಡ್ಕೊಂಡು ಅಲ್ಲಿ ಹೋಗಿದೆಯಲ್ಲೋ ಅಂತ ಹೇಳಂದ್ರು. ಈ ಮಾತಿನ ಅರ್ಥ ನಿಮ್ಗ ಆಗೈತೆ ಅಂತ ಅನ್ಕೊಂಡೇನೆ ನಾನು. ಅಂದ್ರ ನೀನೇನು ಹೋಗಿದೆಯಲ್ಲ ಯಲಗೂರೇಶ, ಈ ಯಲಗೂರೇಶ ಶ್ರೀರಾಮಚಂದ್ರನ ಶಿಷ್ಯ. ಇಲ್ಲಿರುವಂತಹ ಶ್ರೀರಾಮಚಂದ್ರನನ್ನ ಬಿಟ್ಟು ಶಿಷ್ಯ ಯಲಗೂರನನ್ನ ನೋಡ್ಲಿಕ್ಕೆ ಹೋಗಿದೆ ಅಂತ ಹೇಳಿ ಅಂದಾಗ, ಅಂದ್ರೆ ಇದರ ಅರ್ಥ ಈಗ ನಿನ್ನ ಮುಂದಿರುವಂತಹ ಗುರು ಶ್ರೀರಾಮಚಂದ್ರನೇ ಹೌದು. ನಿನ್ನ ಮುಂದಿರುವಂತಹ ಗುರು ಶ್ರೀರಾಮಚಂದ್ರನೇ ಹೌದು. ರಾಮನ ಪೂರ್ಣ ಹೆಸರು ರಾಮಚಂದ್ರ. ಬಹಳಷ್ಟು ಮಂದಿಗೆ ರಾಮಚಂದ್ರ ಅನ್ನೋದು ಗೊತ್ತಿಲ್ಲ, ಬರೇ ಜೈ ಶ್ರೀರಾಮ್ ರಾಮ ರಾಮ ಅಂತೇಳಿ ಎಷ್ಟು ಅನ್ಕೊಂಡ್ಕೊಂತೀವಿ ನಾವು. ರಾಮ ಅಲ್ಲದು ರಾಮಚಂದ್ರ. ಎದುರುಗಡೆ ರಾಮಚಂದ್ರ ಅದಾನ. ಇಲ್ಲಿ ರಾಮಚಂದ್ರನನ್ನ ಬಿಟ್ಟು ರಾಮಚಂದ್ರನ ಶಿಷ್ಯನನ್ನ ನೋಡ್ಲಿಕ್ಕೆ ಯಲಗೂರೇಶನ್ ನೋಡ್ಲಿಕ್ಕೆ ನೀ ಅಲ್ಲಿ ಹೋಗಿದೀಯಲ್ಲೋ, ಎಂಥವ್ ನೀನು ಅಂತೇಳಿ ಅಂದಾಗ, ಈ ಮಾತು ಹೆಂಗಾಯ್ತು ಅಂದ್ರೆ ರಂಗಣ್ಣಗ ಇಲ್ಲೇ ಇದ್ದದನ್ನ ಬಿಟ್ಟು ನಾ ಎಲ್ಲೆಲ್ಲೋ ಹುಡುಕ್ಯಾಡಿಲ್ಲ ಅಂದಂಗ ಅವಂಗ ಒಂದು ಅನುಭವ, ವಿಚಿತ್ರ ಅನುಭವ ಆಯ್ತು. ಒಂದು JS ಶಿವರುದ್ರಪ್ಪ ಅವರು ಒಂದು ಬರೆದಿರುವಂತಹ ಒಂದು ಮಾತೈತಿ, ಎಲ್ಲೋ ಹುಡುಕಿದೆ ಇಲ್ಲದ ದೇವರ, ಇಲ್ಲಿಯೇ ಇರುವಂತಹ ಸ್ನೇಹ ಪ್ರೀತಿಯ ಅರಿಯದಾದನು ನಮ್ಮೊಳಗೆ ಅಂತ ಹೇಳಿ. ಎಲ್ಲೋ ಹುಡುಕಿದೆ ಇಲ್ಲದ ದೇವರ ಕಲ್ಲು ಮಣ್ಣಿನ ಗುಡಿಯೊಳಗೆ, ಇಲ್ಲೇ ಇರುವ ಸ್ನೇಹ ಪ್ರೀತಿಯ ಅರಿಯದಾದೆನು ನಮ್ಮೊಳಗೆ ಅಂತೇಳಿ. ರಾಮಚಂದ್ರ ಮಹಾರಾಜರು ಇಲ್ಲೇ ಮುಂದಾದಾರ. ಇದನ್ನ ಬಿಟ್ಟು ಇವ ಯಲಗೂರೇಶನ ನೋಡ್ಲಿಕ್ಕೆ ದಿನಾಲು ಹೋಗ್ತಿದ್ದ. ಈ ವಿಚಾರ ರಾಮಚಂದ್ರ ಮಹಾರಾಜ ಅಂದಿದ್ದೇ ತಡ ರಂಗಣ್ಣನಿಗೆ ಜ್ಞಾನೋದಯ ಆಗಿಬಿಡ್ತು. ಓಹೋ ತಪ್ಪು ಮಾಡಿಬಿಟ್ಟೆ ನಾನು. ಇಲ್ಲೇ ಸಾಕ್ಷಾತ್ ಪರಮಾತ್ಮನ ಸ್ವರೂಪಿನ ನನ್ನ ಮುಂದಿದ್ದಾಗ ನಾಯಾಕ ಅಲ್ಲೆಲ್ಲ ಹುಡುಕ್ಯಾಡಕೊತ ಹೋದೆ ಅಂತ ಹೇಳಿ. ಇಷ್ಟೆಲ್ಲ ಈ ಘಟನೆಗಳು ರಾಮಚಂದ್ರ ರಾಯರ ನಡಬರ್ಕ ಮತ್ತು ರಂಗಣ್ಣ ನಡಬರ್ಕ ನಡೀತಾ ಇತ್ತು. ಊರಿಂದ ಇನ್ನೇನು ಯಲಗುರ್ದ ವಾಪಸ್ ಆಗಬೇಕಾಗಿತ್ತು. ರಂಗಣ್ಣ ಮನಿ ಸೇರಬೇಕಾಗಿತ್ತು, ಕುದುರೆ ಸಾಲೋಡಿಗೆ ಸೇರಬೇಕಾಗಿತ್ತು. ಅಕಸ್ಮಾತ್ ಅವ್ರು ಬಂದಾಗ ಇವು ಮನ್ಯಾಗಿಲ್ಲ ಆಗಿದ್ದದ್ದು ಗೊತ್ತಾಯ್ತು ಅಂದ್ರೆ ಏನು ರಾದ್ದ ಅಂತ ಆತತಿವೋ ಏನೋ. ಇನ್ನ 2-3 ದಿವಸ ಟೈಮ್ ಇತ್ತು ಯಲಗುರ್ದ ಮನೆಗೆ ಬರ್ಲಿಕ್ಕೆ. ಆದ್ರೆ ರಾಮಚಂದ್ರ ಮಹಾರಾಜರು ಸತ್ಸಂಗ ಮುಗಿಸ್ಕೊಂಡು ಮರದಿವ್ಸನೇ ಹೋಗೋರಿದ್ರು. ಆಯ್ತು ರಂಗಣ್ಣ, ನಾಳೆ ನಾನು ಹೋಗಬೇಕಪ್ಪ ಅನ್ನುವಂಥ ವಿಚಾರವನ್ನ ರಾಮಚಂದ್ರ ಮಹಾರಾಜರು ಅಂದಾಗ ಮತ್ತೆ ಯಥಾ ಪ್ರಕಾರ ಅದೇ ದುಃಖದ ವಾತಾವರಣ. ಮರುದಿವಸ ರಾಮಚಂದ್ರ ಮಹಾರಾಜರು, ನಾನು ಹೋಗಿ ಬರ್ತೀನಪ್ಪ, ಮತ್ತೆ ನಿನ್ನನ್ನು ನಾನು ಖಂಡಿತ ಕರ್ಸ್ಕೊಂತೀನಿ, ನೀನೇನು ಕಾಳಜಿ ಮಾಡಕ್ಕೆ ಹೋಗ್ಬೇಡ, ಗುರು ನಿನ್ನ ಬೆನ್ನ ಮ್ಯಾಗದಾನು, ಗುರು ನಿನ್ನ ಖಂಡಿತ ಕಾಯ್ತಾನ ಅನ್ನುವಂಥ ವಿಚಾರವನ್ನು ಪ್ರಸ್ತುತಪಡಿಸಿ ಈ ರಾಮಚಂದ್ರ ಮಹಾರಾಜರು ಆಲಮಟ್ಟಿಯನ್ನು ಬಿಟ್ಟು ಅವರು ಮತ್ತೆ ಬಿಜಾಪುರ ಭಾಗದ ಕಡೆ ದೇವರ ಹೆಪ್ಪರಿಗೆ ಕಡೆ ಸಂಚಾರ ಹೊರಟರು. ಯಥಾ ಪ್ರಕಾರ ರಂಗಣ್ಣ ಮನೆಗೆ ಬಂದ. ಇನ್ನು ಯಲಗುರ್ದ ಬಂದಿಲ್ಲಾಗಿದ್ದ. ಮತ್ತು ಮನೆ ಸೇರಿ ತನ್ನ ದಿನನಿತ್ಯ ಕೆಲಸ ಏನು ಮಾಡಬೇಕು ಅದು ನಡೀತಿತ್ತು. ಆದ್ರೆ ಇದೆಲ್ಲವೂ ಈ ರೀತಿ ಶುಶ್ರಾವ್ಯವಾಗಿ ನಡೆಯುವಂತಹ ಸಂದರ್ಭದಲ್ಲಿ ನಡೆಯಿತೊಂದು ವಿಚಿತ್ರ ಘಟನೆ ನಡೀತು. ಅದು ಯಾವ ಘಟನೆ, ಏನು ನಡೀತು, ಅದರಿಂದ ಏನು ಪ್ರಭಾವ ಬೀರಿತು ರಂಗನಾಥನ ಮ್ಯಾಗ ಅನ್ನುವಂಥದ್ದನ್ನು ನಾನು ಮುಂದಿನ ಭಾಗದಲ್ಲಿ ತಿಳಿಸ್ತೇನೆ. ಅಲ್ಲಿಯವರೆಗೂ ಸರ್ವೇ ಜನಃ ಸುಖಿನೋ ಭವಂತು,
ಸಕಲ ಸನ್ಮಂಗಳಾನಿ ಭವಂತು. ನಮಸ್ಕಾರ.